ಹಾಯ್ ಹಲೋ, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅನ್ಕೋತೀನಿ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಏನಪ್ಪ ವಿಷಯ ಅಂತ ಅಂದರೆ, ನಾವು ಮಧ್ಯಾಹ್ನ ಒಂದು ಫಂಕ್ಷನ್ಗೆ ಹೋಗಿ ಬಂದು ಸಾಕಾದಂಗೆ ಆಗಿತ್ತು. ಬಿಸಿಲಲ್ಲಿ ಬಂದು ಸಾಕಾದಂಗೆ ಆಗಿತ್ತು. ಮಲಗಿದೆ. ನಮ್ಮ ಯಜಮಾನರು ಮತ್ತು ಅವ್ರ ಫ್ರೆಂಡ್ಸ್ ಎಲ್ಲ ಮನೆ ಟೆರೆಸ್ ಮೇಲೆ ಇಸ್ಪಿಟ್ಟಾಡ್ತಿರಲ್ಲ. ಏಕೆಂದ್ರೆ ಮೂಡೋಕ್ಕೋಸ್ಕರ ಚಳಿ ಏನಿತ್ತು, ಅದಕ್ಕೋಸ್ಕರ ಅಣ್ಣ ಟೀ ಮಡಿಕಿಸೋಣ, ಬೇಕಾರೆ ಟೀಗೆ ಅದೇನು ಖರ್ಚಾಗುತ್ತೆ ಕೊಡೋಣ ಅಂತಂದ್ರೆ, ಅದಕ್ಕೋಸ್ಕರ ಮಲಗಿರೋಲ್ಲ. ನಮ್ಮ ಯಜಮಾನರು ಬಂದುಬಿಟ್ಟು, ನೀನು 10 ಲೋಟ ಟೀ ಮಡಿಕೊಟ್ರೆ ನಿನಗೆ 300 ರೂಪಾಯಿ ಕೊಡ್ತೀನಿ ಅಂದರು. 10 ಲೋಟ ಟೀಗೆ 300 ರೂಪಾಯಿ ಯಾರು ಕೊಡ್ತಾರೆ ಅಂದ್ಬಿಟ್ಟು ನಾನು ಹಂಗೆ ಒಂದು ಸ್ವಲ್ಪ ಶಾಕ್ ಆದಂಗೆ ಆಯಿತು. ಮಡಿಕೊಡು, ನಾನು ಕೊಟ್ಟಿಲ್ಲ ಅಂದಾಗ ಮಾತಾಡು ಅಂತಂದರೆ ಸರಿ ಅಂತ ಅಂದ್ಬಿಟ್ಟು ನಾನೇನು ಮಾಡಿದೆ, ನಂದು 50 ರೂಪಾಯಿ ಖರ್ಚಾದ್ರೆ ಇನ್ನು 50 ರೂಪಾಯಿ ಲಾಭ ಸಿಗುತ್ತೆ, ನೋಡೋಣ ಯಾವ ಥರ ಇದು ಟೆಕ್ನಿಕ್ ಅಂತ ಅಂದ್ಬಿಟ್ಟು ನಾನು ಟೀ ಮಡಿಕೊಂಡು ಚೆನ್ನಾಗಿ ಒಳ್ಳೆ ಟೇಸ್ಟಾಗಿ ಮಡಿಕೊಟ್ಟೆ. ಮಸಾಲೆ ಟೀ ಮಡಿಕೊಟ್ಟ ತಕ್ಷಣ ಅವ್ರೇನು ಮಾಡಿದ್ರು ಅಂತ ಅಂದರೆ, ನಾನು ಲೋಟ ತರಿಸಿರಲಿಲ್ಲ, ಅವರೇ ಲೋಟ ತರಿಸ್ಕೊಂಡ್ರು. ಟೀ ಎಲ್ಲ ಮಾಡಿಕೊಂಡು ನಾನು ಟಿಫನ್ಗೆ ಅಂದರೆ ಕ್ಯಾರಿಯರ್ಗೆ ಹಾಕ್ಕೊಂಡು ಕ್ಯಾರಿಯರ್ ಅಂದರೆ ಟಿಫನ್ನು ಅದಕ್ಕೆ ಹಾಕ್ಕೊಂಡು ನಾನು ತಗೊಂಡು ಹೋದೆ ಮೇಲ್ಗಡೆ. ಆವಾಗ ಅವ್ರೇನು ಮಾಡಿದ್ರು, ನಮ್ಮ ಯಜಮಾನ್ರು ಇಸ್ಕೊಬಿಟ್ಟು 500 ರೂಪಾಯಿ ನೋಟ್ ಕೊಟ್ಟರು. ಚೇಂಜ್ ಇಲ್ಲ, ಹೋಗಿ ನೀನು ಇನ್ನು 300 ರೂಪಾಯಿ ಮಡಿಕೊಂಡು 200 ರೂಪಾಯಿ ವಾಪಸ್ ತಂದು ಕೊಡು ಅಂತ ಕೊಟ್ಟರು. ಸರಿ ಅಂದ್ಬಿಟ್ಟು ನಾನು 300 ರೂಪಾಯಿ ಇಟ್ಕೊಂಡು 200 ರೂಪಾಯಿ ಚೇಂಜ್ ಕೊಡೋಕ್ಕೆ ಟೆರೆಸ್ ಮೇಲೆ ಹೋದಾಗ ನಾನು ಕದ್ದು ವೀಡಿಯೋ ಮಾಡ್ಕೊಬಂದೆ. ಯಾಕೆಂದರೆ ವೀಡಿಯೋ ಮಾಡಿದ್ರೆ ಬೈತಾರೆ ಅಂತ ಕದ್ದು ವೀಡಿಯೋ ಮಾಡಿದೆ. ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ಬಾಯ್ ಗೈಸ್.